ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ತುಪ್ಪದಿಂದ ಅಡುಗೆಗೆ ಹೆಚ್ಚಿನ ರುಚಿ ಹಾಗೂ ಸುವಾಸನೆ ಬರುತ್ತದೆ. ಇನ್ನು ಹಲವರಿಗೆ ಊಟಕ್ಕೆ ತುಪ್ಪವನ್ನು ಬೆರೆಸಿ ಸೇವಿಸುವ ಅಭ್ಯಾಸವಿರುತ್ತದೆ. ತುಪ್ಪವನ್ನು ಹೇಗೆ ಸೇವಿಸಿದರೂ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೂ ಉತ್ತಮ ಲಾಭಗಳೇ ದೊರೆಯುತ್ತದೆ. ಆದರೆ ದುಪ್ಪಟ್ಟು ಆರೋಗ್ಯ ಲಾಭವನ್ನು ಪಡೆಯಲು ತುಪ್ಪವನ್ನು ಯಾವಾಗ ಸೇವಿಸಬೇಕು ಗೊತ್ತಾ? ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಹೌದು, ಖಾಲಿ ಹೊಟ್ಟೆಯಲ್ಲಿ ನಾವು ಏನು ತಿನ್ನುತ್ತೇವೆ ಅಥವಾ ಕುಡಿಯುತ್ತೇವೆ ಅದರಿಂದ ದೇಹಕ್ಕೆ ದುಪ್ಪಟ್ಟು ಲಾಭ ದೊರೆಯುತ್ತದೆ ಎಂದು ಆಯುರ್ವೇದವು ಹೇಳುತ್ತದೆ. ಆದರೆ ಆಯ್ಕೆಯಲ್ಲಿ ಎಚ್ಚರ ವಹಿಸಬೇಕು ಅಷ್ಟೇ. ಇನ್ನು ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವಿಸಿದರೆ ಆಗ ನಮ್ಮ ದೇಹವು ಅದನ್ನು ಸರಿಯಾಗಿ ಹೀರಿಕೊಳ್ಳುತ್ತದೆ. ಹಾಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತುಪ್ಪವನ್ನು ಹೇಗೆ ಸೇವಿಸಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತುಪ್ಪವನ್ನು ಬಿಸಿ ನೀರಿಗೆ ಹಾಕಿಕೊಂಡು ಕುಡಿಯಬೇಕು. ಈ ರೀತಿಯಾಗಿ ತುಪ್ಪವನ್ನು ಸೇವಿಸುವುದರಿಂದ ಹಲವಾರು ಆರೋಗ್ಯ ಲಾಭಗಳೇ ಇವೆ ಹಾಗೂ ರೋಗ ಮುಕ್ತರಾಗಿಯೂ ನಾವು ಬದುಕಬಹುದು. ಇನ್ನು ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವಿಸುವುದರಿಂದ ದೊರೆಯುವ ಆರೋಗ್ಯ ಲಾಭಗಳೇನು ಎಂದು ತಿಳಿಯೋಣ. ಕೋಶಗಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ವೇದಗಳ ಪ್ರಕಾರ ರಸ ಎನ್ನುವುದು ಸಂಪೂರ್ಣ ಕೋಶಗಳ ಪೋಷಣೆಗೆ ಬೇಕಾಗಿರುವಂತಹ ಪ್ರಮುಖ ಭಾಗವಾಗಿದೆ. ಇದು ಎಲ್ಲ ಕೋಶಗಳನ್ನು ಸಂಪರ್ಕಿಸುತ್ತದೆ. ತುಪ್ಪ ಸೇವಿಸುವುದರಿಂದ ಕೋಶಗಳಿಗೆ ಪೋಷಣೆ ಸಿಗುತ್ತದೆ. ಇನ್ನು ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ಸೇವನೆ ಮಾಡಿದರೆ ಅದರಿಂದ ಕೋಶಗಳ ಪುನರ್ಜೀವನಕ್ಕೆ ನೆರವಾಗುತ್ತದೆ ಮತ್ತು ಇದರಿಂದ ದೇಹದ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ವ್ಯಕ್ತಿಯ ನೈಸರ್ಗಿಕ ಸೌಂದರ್ಯವು ದೇಹದ ಒಳಗಿನಿಂದ ಬರುತ್ತದೆ ಎಂದು ಹೇಳಲಾಗುತ್ತದೆ. ನೀವು ಎಷ್ಟೇ ರೀತಿಯ ಕಾಸ್ಮೆಟಿಕ್ಸ್ಗಳನ್ನು ಬಳಸಿದರೂ ಕೂಡ ಅದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಯಾಕೆಂದರೆ ನಾವು ಸರಿಯಾಗಿ ಆಹಾರ ಸೇವನೆ ಮಾಡದಿದ್ದರೆ ಆಗ ಚರ್ಮವು ಆರೋಗ್ಯಕರವಾಗಿ ಇರುವುದಿಲ್ಲ. ನೀವು 1 ಲೋಟ ಬಿಸಿ ನೀರಿಗೆ 1 ಚಮಚ ತುಪ್ಪ ಹಾಕಿ ಸೇವನೆ ಮಾಡಿದರೆ ಅದರಿಂದ ಕೋಶಗಳು ಪುನರ್ಜೀವನಗೊಳ್ಳುತ್ತದೆ. ಇದರಿಂದ ಚರ್ಮದ ಅಡಿಯಲ್ಲಿರುವ ಕೊಲಾಜಿನ್ ಶೇಖರಣೆಯನ್ನು ಇದು ಹೆಚ್ಚು ಮಾಡುತ್ತದೆ ಮತ್ತು ನೆರಿಗೆಯು ಮಾಯವಾಗುತ್ತದೆ. ಸಂಧಿವಾತ ಮತ್ತು ಗಂಟು ನೋವನ್ನು ತಡೆಯುತ್ತದೆ. ತುಪ್ಪ ಒಂದು ನೈಸರ್ಗಿಕವಾಗಿರುವಂತಹ ಲೂಬ್ರಿಕೆಂಟ್ ಆಗಿದೆ. ತುಪ್ಪದ ಸೇವನೆ ಮಾಡಿದರೆ ಆಗ ಅದರಿಂದ ಗಂಟುಗಳಲ್ಲಿ ಲೂಬ್ರಿಕೆಂಟ್ ಶೇಖರಣೆಯಾಗುತ್ತದೆ ಹಾಗೂ ಮೂಳೆಗಳು ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಂತೆ ಮಾಡುತ್ತದೆ. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲವಿದೆ. ಇದು ಅಸ್ಥಿರಂಧ್ರತೆಯನ್ನು ತಡೆಯುತ್ತದೆ. ಅಷ್ಟೇ ಅಲ್ಲ, ಗಂಟಿನ ಮೂಳೆಗಳ ಅಂಗಾಂಶಗಳನ್ನು ಜೀವನ ಪೂರ್ತಿ ತುಂಬಾ ಆರೋಗ್ಯಕರವಾಗಿ ಇಡುತ್ತದೆ. ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವನೆ ಮಾಡುವ ಮೂಲಕ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ತುಪ್ಪದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಧಿಕ ಪ್ರಮಾಣದಲ್ಲಿ ಇರುವ ಕಾರಣದಿಂದಾಗಿ ಇದು ದೇಹದಲ್ಲಿ ಇರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುತ್ತದೆ. ಇದರಿಂದಾಗಿ ನಿಮ್ಮ ಹೃದಯವು ತುಂಬಾ ಆರೋಗ್ಯಕರವಾಗಿ ಇರುತ್ತದೆ. ರಕ್ತದ ಒತ್ತಡ ಕೂಡ ಸಮತೋಲನದಲ್ಲಿ ಇರುತ್ತದೆ. ಮೆದುಳಿನ ಕೋಶಗಳ ಚಟುವಟಿಕೆಗೆ ಉತ್ತಮ. ಮೆದುಳಿನ ಕೋಶಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೊಬ್ಬು ತುಂಬಾ ಮುಖ್ಯವಾಗಿ ಬೇಕು. ತುಪ್ಪವು ಕೊಬ್ಬನ್ನು ಹೊಂದಿರುವಂತಹ ಪ್ರಮುಖ ಆಹಾರವಾಗಿದೆ ಮತ್ತು ಇದು ಮೆದುಳಿನ ಕೋಶಗಳು ಸರಿಯಾಗಿ ಕೆಲಸ ಮಾಡಲು ಹಾಗೆ ಚಟುವಟಿಕೆಯಿಂದ ಇರಲು ನೆರವಾಗುತ್ತದೆ. ಅಷ್ಟೇ ಅಲ್ಲ, ಇದು ನರಗಳು ಸರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ. ಇದರಿಂದ ನೆನಪಿನ ಶಕ್ತಿಯು ಉತ್ತಮಗೊಳ್ಳುತ್ತದೆ. ಮಲಬದ್ಧತೆಗೆ ಉತ್ತಮ. ತುಪ್ಪ ಮತ್ತು ನೀರಿನ ಮಿಶ್ರಣ ಜೀರ್ಣಾಂಗ ಮತ್ತು ಕರಳು ಒರಟಾಗುವ ಸಮಸ್ಯೆಯನ್ನು ನಿವಾರಿಸುತ್ತದೆ. ಗಟ್ಟಿಯಾದ ಒಣಗಿರುವಂತಹ ಮಲಬದ್ಧತೆ ಉಂಟಾಗುವುದನ್ನು ತಡೆಯುತ್ತದೆ. ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಉಳಿದಂತೆ ದೇಹದಿಂದ ವಿಷವನ್ನು ಹೊರಹಾಕುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶ್ವಾಸಕೋಶದ ಆರೋಗ್ಯಕ್ಕೂ ಉತ್ತಮ. ದೇಹದ ತೂಕ ಸುಲಭವಾಗಿ ಇಳಿಸಿಕೊಳ್ಳಬಹುದು. ಉಸಿರಾಟದ ತೊಂದರೆ, ಒಣಕೆಮ್ಮು ಸಮಸ್ಯೆಗೂ ಉತ್ತಮ. ನೋಡಿದ್ರಲ್ಲ, ಬಿಸಿ ನೀರಿಗೆ ತುಪ್ಪ ಹಾಕಿ ಸೇವಿಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂದು. ಇನ್ನು ಈ ನೀರನ್ನು ಬಿಸಿ ಇರುವಾಗಲೇ ಕುಡಿಯಿರಿ. ಉತ್ತಮ ಆರೋಗ್ಯ ಲಾಭವನ್ನು ಪಡೆಯಿರಿ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.